ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ನೋಡಿ, ನಿಂಬೆಹಣ್ಣಿನ ಉಪ್ಪಿನಕಾಯಿನ ಹಾಕ್ತಾಯಿದ್ದೀವಿ. ಯಾವ ಥರ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ, ಹಾಗೆ ಒಂದು ಲೈಕ್ ಮಾಡಿ. ತುಂಬ ಸುಲಭವಾಗಿ ನಿಂಬೆಕಾಯಿದು ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು 45 ನಿಂಬೆಹಣ್ಣಿದೆ. ಇದು ನಾನು ಇವಾಗೆಲ್ಲ ಕಟ್ ಮಾಡ್ತೀನಿ. ಒಂದರಲ್ಲಿ 4 ಭಾಗ ಮಾಡಬೇಕು. ನೋಡಿ, ಈ ಥರ ಕಟ್ ಮಾಡ್ತಾ ಇದ್ದೀನಿ. ಒಂದರಲ್ಲಿ ಎಷ್ಟು 8 ಪೀಸ್ ಆಗುತ್ತೆ. ನೋಡಿ, ನಾನು ಎಲ್ಲ ನಿಂಬೆಹಣ್ಣು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೇನು ಇರುತ್ತಲ್ವಾ ನೋಡಿ, ಈ ವೈಟು ಇದನ್ನು ತೆಗಿಬೇಕು. ಸಾರಿ, ನಾನು ತೆಗಿಯೋದು ತೋರ್ಸೋಕ್ಕೆ ಆಗಿಲ್ಲ. ಗೊತ್ತಾಗುತ್ತೆ ಅನ್ಕೊತೀನಿ, ಯಾಕಂದರೆ ನಾನು ಒಂದು ಕೈಯಲ್ಲಿ ಫೋನ್ ಹಿಡೋದು ಒಂದು ಕೈಯಲ್ಲಿ ಮಾಡಿರೋದಕ್ಕೆ ಆಗಲ್ವಲ್ಲ. ಹಾಗಾಗಿ ನೋಡಿ, ಇವಾಗ ಈ ಥರ ಇದನ್ನು ತೆಗಿಬೇಕು. ಇಲ್ಲಿ ತೆಗ್ದಿದ್ದೀನಿ ನೋಡಿ, ಇದನ್ನು ವೈಟ್ಗಿರೋದು ಈ ಥರದ್ದು ತೆಗಿಬೇಕು. ನೋಡಿ, ಈ ಥರ ಇರೋದು ತೆಗಿಬೇಕು. ಆವಾಗ ಬೇಗ ಮಾಗುತ್ತೆ ಅಂತ. ಇದರಿಂದ ರಸ ಎಳ್ಕೊಳ್ಳಲ್ಲ, ಯಾವುದು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಅದು ಎಳ್ಕೊಳ್ಳಲ್ಲ. ಅದು ತೆಗೆಯೋದ್ರಿಂದ ಬೀಜ ಕೂಡ ಆಚೆ ಬರುತ್ತೆ. ಇದನ್ನು ಕಟ್ ಮಾಡಿ ತೆಗಿಬೇಕು. ಇವಾಗ ನಾನೆಲ್ಲ ತೆಗಿತೀನಿ. ಈಗ ನೋಡಿ, ಎಲ್ಲ ತೆಗೆದು ರೆಡಿಯಾಗಿದೆ. ನಾನು ಇಷ್ಟೆಲ್ಲ ಬಂದಿದೆ ನೋಡಿ. ಅದರಲ್ಲಿ ಈ ಥರ ಇರೋದೆಲ್ಲ ತೆಗೆದು ಬಿಡಬೇಕು, ಹಾಕಬಾರ್ದು. ಸ್ವಲ್ಪ ಮೆತ್ತ ಕನ್ಸಿದ್ದೆಲ್ಲ ನಾನು ಹೋಳನ್ನ ತೆಗ್ದಿದ್ದೀನಿ ನೋಡಿ. ಬೀಜ ಅದ್ಮೇಲಿರೋದೆಲ್ಲ ತೆಗ್ದಿರೋದು ಇಷ್ಟೊಂದು ಬಂದಿದೆ ನೋಡಿ, ಅಲ್ವಾ? ಇದೆಲ್ಲ ನಿಂಬೆಕಾಯಿ. ಇವಾಗ ಉಪ್ಪು ಹಾಕಬೇಕೀಗ. ನೋಡಿರಿ, ನಾನು 1 ಕಪ್ ಉಪ್ಪನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಹಾಕ್ತಾಯಿದ್ದೀನಿ ನಾನೀಗ. ಹಾಕಿ ಒಂದು ಸತಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನು ನೋಡಿ ಇಲ್ಲಿದು ಉಪ್ಪಿನದು ಗಾಜಿನ ಬರ್ನಿಯಲ್ಲಿ ನಾನು ಉಪ್ಪು ಹಾಕಿ ಫುಲ್ ಅಲ್ಲಾಡಿಸಿ ತೆಗ್ದಿದ್ದೀನಿ. ಈ ಥರ ಫುಲ್ ಉಪ್ಪೆಲ್ಲ ಅಂಟ್ಕೊಂಡಿರುತ್ತೆ. ಆಗ ನಾವು ಮಾಡಿಟ್ಟಿರೋದಂಥ ಉಪ್ಪಿನಕಾಯಿಂದ ಹೂಳನ್ನ ಇದರಲ್ಲಿ ಹಾಕ್ಕೊಳ್ಳೋಣ. ನಿಂಬೆಕಾಯಿ ಎಲ್ಲ ಫುಲ್ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕೀಗ. ನೋಡಿ ನೋಡಿ, ನಾನು ಇದನ್ನು ಫುಲ್ಲು ತುಂಬಿದೆ. ಇದನ್ನು ಇವಾಗ ನಾನು ಮುಚ್ಚಿ 2 ದಿವಸ ಹೀಗೆ ಬಿಟ್ಬಿಡ್ತೀನಿ. ನೋಡಿ, ಇದನ್ನು ಮುಚ್ಚಿ ಎತ್ತಿಟ್ಬಿಡೋಣ. ಈಗ ನೋಡಿ, 2 ದಿವಸ ಆಗಿದೆ ಹಾಕಿಟ್ಟು. ಇವಾಗ ಇದನ್ನು ಈ ಕಡಾಯಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರಿರುತ್ತೆ ಕೆಳಗಡೆ. ನಾವು ಇದನ್ನು ಇವಾಗ ಕುದಿಸ್ಕೋಬೇಕು. ಇವಾಗ ನೋಡಿ, ನಾನು ಈ ಕಪ್ಪಲ್ಲಿ 3 ಕಪ್ಪು ಬೆಲ್ಲನ ಹಾಕ್ತಾಯಿದ್ದೀನಿ. ಜಾಮೂನ್ ಬಟ್ಲಲ್ಲಿ 3 ಬಟ್ಲು ನಾವಿವಾಗ ಬೆಲ್ಲನ ಹಾಕ್ಕೋಬೇಕು. ಹುಳಿನ ಹಿಂಡಿಲ್ವಲ್ಲ ನಾವು, ರಸ ಎಲ್ಲ ಅದರಲ್ಲೇ ಇದೆ. ಹಾಗಾಗಿ ನಾನು ಈ 3 ಕಪ್ಪಲ್ಲಿ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಈ ಕಪ್ಪಿಂದ 3 ಕಪ್ಪು ನೋಡಿ. ನಾನು 3 ಕಪ್ಪು ಬೆಲ್ಲನ ಹಾಕಿದ್ದೀನಿ. ಇವಾಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕುದಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ಕರಗಿದ ಮೇಲೆ ಈ ಥರ ನೀರು ಬರುತ್ತೆ. ಇದು ಸ್ವಲ್ಪ ಕುದಿಸ್ಕೊಳ್ಳೋಣ. ನೀರು ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ನಾವು ಜಡ್ಡಿಗೆ ಹಾಕಿಟ್ಟ ಮೇಲೆ ಬರ್ತಾ ಬರ್ತಾ ನೀರನ್ನ ಕಮ್ಮಿ ಹಾಕ್ಕೊಂಡು ಬರುತ್ತೆ, ಗಟ್ಟಿ ಆಗುತ್ತೆ. ಆಮೇಲೆ ನೋಡಿ, ಇವಾಗ ಇದು ಕುದೀತಾ ಇದೆ. ಇದು ಆಗಿದೆ. ಇವಾಗ ನಾನು ಇದನ್ನು ಕೆಳಗಡೆ ಇಳಿಸ್ಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ. ನೋಡಿ, ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣ ಸ್ಪೂನಿಂದ ನಾನು 2 ಸ್ಪೂನ್ನ ಮೆಂತ್ಯನ ಹಾಕ್ತಾಯಿದ್ದೀನಿ. ಇದನ್ನು ನಾವು ಇವಾಗ ಚೆನ್ನಾಗಿ ಹುರ್ಕೋಬೇಕು. ಮೆಂತ್ಯನ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಮೆಂತ್ಯ ಹುರಿದಾಗಿದೆ. ನಾನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಈಗ ಅದೇ ಸ್ಪೂನಿಂದ ನಾನಿಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ. ಆ ಸ್ಪೂನಿಂದ ನಾನು ಜೀರಿಗೆ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ಅದರಲ್ಲಿ. ಸಾಸಿವೆ ಆ ಸ್ಪೂನಿಂದ ನಾನು 6 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಪೌಡ್ರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ಇದನ್ನು ಕೂಡ ನಾವು ಚೆನ್ನಾಗಿ ಇವಾಗ ಹುರ್ಕೋಬೇಕು.
ನಂದು ಜೀರಿಗೆ ಮಿಕ್ಸ್ ಆಗಿದೆ, ನೀವೇನು ಜೀರಿಗೆ ಮಿಕ್ಸ್ ಮಾಡೋದು ಬೇಡ. ನಾನು ಒಗ್ಗರಣೆಗೆ ಅಂತ ಇಟ್ಕೊಂಡಿರೋ ಜೀರಿಗೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬರೀ ಜೀರಿಗೆ ಸಾಸಿವೆ ಹಾಕಿದರೆ ಸಾಕು. ನೋಡಿ, ಹುರಿದ್ಮೇಲೆ ಸಾಸಿವೆನ ವೈಟ್ ಆಗ್ತವೆ. ನಾನು ಅದೇ ಪ್ಲೇಟಿಗೆ ಈಗ ಸಾಸಿವೆ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಇದು ತಣ್ಣಗಾಗಲಿ. ನೋಡಿ, ಸಾಸಿವೆನ ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸಿ ಮಾಡ್ಕೊತೀನಿ. ನೋಡಿ, ನಾನು ಈ ಥರ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಫುಲ್ಲು ಪೌಡ್ರ್ ಆಗಬಾರ್ದು, ಸ್ವಲ್ಪ ಈ ಥರ ತರಿ ತರಿಯಾಗಿರಬೇಕು, ಚೆನ್ನಾಗಿರುತ್ತೆ. ಹಾಗೆ ನಾನು ಇಲ್ಲೊಂದು ಟಮಾನಕಾಯಿ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಒಂದು ಬಟ್ಲು ಎಣ್ಣೆನ ಹಾಕ್ಕೋಬೇಕು. ನಾನು ಬೆಲ್ಲ ತೊಗೊಂಡಿದ್ನಲ್ವ, ಅದೇ ಕಪ್ಪಲ್ಲಿ 1 ಕಪ್ಪು ಎಣ್ಣೆನ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ 1-2 ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಹಾಗೆ ಇದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 1 ಗಡ್ಡೆ ಜಜ್ಜಿಬಿಟ್ಟು ಸುಲಿದೇನೆ. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಈಗ ಚೆನ್ನಾಗಿ ಫ್ರೈ ಆಗುತ್ತೆ ಅದು. ನೋಡಿ, ಇದು ಇಷ್ಟೇ ಒಗ್ಗರಣೆ. ನೀವು ಹಿಂಗೆ ಬೇಕಾದರೆ ಹಾಕೋಬೋದು, ನಾನು ಇಲ್ಲಿ ಹಿಂಗೆ ಹಾಕ್ತಾಯಿಲ್ಲ. ಎಣ್ಣೆ ನೋಡಿ ಸ್ವಲ್ಪ ಬಿಸಿ ಇದೆ. ಇವಾಗ ಖಾರ ಹಾಕ್ಕೊಳ್ಳೋಣ. ಖಾರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬಟ್ಟಲಿ 1 ಬಟ್ಲು ನಾನು ಖಾರ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆದ್ರಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತಂದರೆ ಕಲರು ಕೆಂಪಾಗಿ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ಥರ ನೋಡೋದ್ರಲ್ವ, ಇದು ಹಿಂಗೆ ರೆಡ್ ಆಗಿ ಆಯಿತು ಅಂತ. ಎಣ್ಣೆನ ಹಾಕಿದ್ಮೇಲೆ ಇದನ್ನು ತಣ್ಣಗಾಗಬೇಕು. ಹಾಗೆ ಇದು ಇನ್ನೂ ತಣ್ಣಗಾಗಿಲ್ಲ, ಇದು ಕೂಡ ಇನ್ನೂ ತಣ್ಣಗಾಗಬೇಕು. ನೋಡಿ, ಇಷ್ಟು ನೀರಿದೆಯಲ್ಲ, ಪರವಾಗಿಲ್ಲ, ಇದು ಇನ್ನೂ ಗಟ್ಟಿ ಬರುತ್ತೆ. ನಾನಿಲ್ಲಿ ನಿಮಗೆ 45 ನಿಂಬೆಕಾಯಿದು ತೋರಿಸಿದ್ದೀನಿ. ಎಲ್ಲ ಕರೆಕ್ಟು ಅಳತೆ ಆಗಿದೆ. ನೀವು ತಣ್ಣಗಾಗ್ತಾಯಿದೆ. ಈಗ ನೋಡಿ, ಇವಾಗ ತಣ್ಣಗಾಗಿದೆ. ನಾನು ಮಾಡಿಟ್ಕೊಂಡಂಥ ಪೌಡ್ರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಇರುತ್ತೆ. ಈಗ ಇದು ಕೂಡ ತಣ್ಣಗಾಗಿದೆ. ಇದನ್ನು ಹಾಕ್ಕೊತೀನಿ. ಈಗ ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಉಪ್ಪಿನಕಾಯಿ ಕಲರು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಒಂದು ವಾರನೂ ಬೇಕಾಗಿಲ್ಲ, 4-5 ದಿವಸದಲ್ಲೇ ಇದು ಉಪ್ಪಿನಕಾಯಿ ನಮಗೆ ತಿನ್ನೋಕ್ಕೆ ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿರುತ್ತೆ. ನಾನು ಮೊದಲೇ ಉಪ್ಪು ಹಾಕಿಟ್ಟಿದ್ನಲ್ಲ, ಅದೇ ಉಪ್ಪು ಇವಾಗ ಇದಕ್ಕೆ ಸರಿಯಾಗಿದೆ. ನನ್ನ ಮೇಲೆ ಉಪ್ಪು ಹಾಕ್ತಾಯಿಲ್ಲ. ಈಗ ಬೆಲ್ಲ ಕೂಡ ಕರೆಕ್ಟಾಗಿದೆ. ನೋಡಿದ್ರಲ್ವ, ಎಷ್ಟು ಸುಲಭವಾಗಿ ನಿಂಬೆಕಾಯಿ ಉಪ್ಪಿನಕಾಯಿನ ಹಾಕ್ಬೋದಂತ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಊಟಕ್ಕೆ ಮೊದಲು ಉಪ್ಪಿನಕಾಯಿನೇ ಬೇಕು. ಹಾಗಾಗಿ ಉಪ್ಪಿನಕಾಯಿನ ರೆಡಿ ಮಾಡೋದು ಯಾವ ಥರ ಅಂತ ನೋಡಿದ್ರಲ್ಲ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ ಐಕನ್ನು ಒತ್ತಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.